ಹಾಯ್ ಹಲೋ ಫ್ರೆಂಡ್ಸ್, ಜೈ ಶೀಲಾ ಚಾನಲ್ನಲ್ಲಿ ಜೈ ಶೀಲಾ ಫ್ಯಾಮಿಲಿ ಚಾನಲ್ ಸ್ವಾಗತ ಸುಸ್ವಾಗತ. ನೀರುಳ್ಳಿಯಿಂದ ಶತ್ರುನಾಶವನ್ನು ಹೇಗೆ ಮಾಡಬಹುದು ನೋಡಿ ಫ್ರೆಂಡ್ಸ್. ನೀರುಳ್ಳಿ ಮತ್ತು ಒಂದು ಕಪ್ಪು ಪೆನ್ನು ಅದನ್ನು ತಗೊಂಡು ಶತ್ರುನಾಶ ಹೇಗೆ ಮಾಡಬಹುದು. ನಮ್ಮ ಹಿಂದೆ ಅಕ್ಕಪಕ್ಕದಲ್ಲಿನೂ ಶತ್ರು ಇರ್ತಾರೆ ಫ್ರೆಂಡ್ಸ್. ನಾವು ಅದನ್ನು ಹೇಗೆ ನಾಶ ಮಾಡಬಹುದು. ಅವರಿಗೆ ನಾವು ಏನೇ ಮಾಡಿದರೂ ಹೊಟ್ಟೆ ಉರಿ, ನಾವು ಏನು ಮಾಡಿದ್ರು ತಡ್ಕೊಳಕ್ಕಾಗಲ್ಲ ಅಂಥವ್ರು ಇರ್ತಾರೆ ಫ್ರೆಂಡ್ಸ್. ನಮ್ಮ ಮುಂದೆ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಬೆನ್ನಿಂದೆ ಚೂರಿ ಹಾಕ್ತಾ ಇರ್ತಾರೆ. ಹೊಟ್ಟೆ ಉರಿ ಜೊತೆಗೆ ಇದ್ದು ಜೊತೆಗೆ ಮಾತಾಡ್ಕೊತಾ ಇರ್ತಾರೆ, ಜೊತೆಗೆ ಕೆಲಸ ಮಾಡ್ತಾರೆ ಫ್ರೆಂಡ್ಸ್. ಅಂಥವರಿಗೆ ನಮ್ಮ ಜೊತೆಲಿದ್ದು ನಮ್ಮ ಜೊತೆಗೆ ಹೊಟ್ಟೆ ಉರಿ ಮಾಡ್ಕೊತಾರಲ್ಲ, ಅಂಥವರಿಗೆ ಶತ್ರುನಾಶ ಹೆಂಗೆ ಮಾಡಬೇಕು. ಇದು ಸಿಪ್ಪೆ ಒಂದು ನೀರುಳ್ಳಿ ಇದೆಯಲ್ಲ, ನೀರುಳ್ಳಿಯನ್ನು ಸಿಪ್ಪೆಯನ್ನು ತೆಗೆದು ಅದರ ಮೇಲೆ ಈ ಸಿಪ್ಪೆಯ ಮೇಲೆ ಹೆಸರನ್ನು ಬರ್ಕೋಬೇಕು. ಹೆಸರು ಎಷ್ಟು ಶತ್ರು ಇದ್ದಾರೆ ಅದರ ಮೇಲೆ ಹೆಸರು ಬರ್ಕೊಳ್ಳಿ ಫ್ರೆಂಡ್ಸ್. ಇದು ಕಪ್ಪು ಒಂದು ಪೆನ್ ಇದು ಮಾರ್ಕರು ಮತ್ತು ಒಂದು ನೀರುಳ್ಳಿಯಿಂದ ನಮ್ಮ ಎಷ್ಟೇ ಶತ್ರುಗಳನ್ನು ನಾಶ ಮಾಡಬಹುದು. ಅವರಿಗೆ ಎಷ್ಟು ಹೊಟ್ಟೆ ಉರಿ ಇರುತ್ತೆ ಅಂದರೆ ವಾರ ತಿಥಿ ಯಾವುದು ನೋಡದೆ ನಮಗೆ ಹೊಟ್ಟೆ ಉರಿ, ನಮ್ಮನ್ನು ನೋಡೋಕ್ಕಾಗಲಾರದೆ ಹೊಟ್ಟೆ ಉರಿ ಅವರಿಗೆ. ನಾವು ಏನೇ ಕೆಲಸಕ್ಕೆ ಹೋದರೂ ಹೌದು ಹೋಗ್ತಾ ಇದ್ದೀರಾ ಚೆನ್ನಾಗುತ್ತೆ ಅಂತ ಹೇಳ್ತಾರೆ, ಹಿಂದೆ ಏನೂ ಕೆಲಸ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಇದನ್ನೊಂದು ಪ್ರಯೋಗ ಮಾಡಿ ಫ್ರೆಂಡ್ಸ್. ಇದು ನೀರುಳ್ಳಿ ಸಿಪ್ಪೆ ಇದೆಯಲ್ಲ, ಸಿಪ್ಪೆ ಮೇಲೆ ನಿಮ್ಮ ಶತ್ರುವಿನ ಹೆಸರು ಬರ್ಕೊಳ್ರಿ. ಶತ್ರುವಿನ ಹೆಸರು 2 3 ಯಾರಾದರೂ ಹೆಸರು ಇರಲಿ. ನಮ್ಮ ಶತ್ರು ಇದ್ದಾರಲ್ಲ ಅವ್ರ ಹೆಸರು ಬರ್ಕೊಂಡು ಅದನ್ನು ನಾವು ರೂಮ್ನಲ್ಲಿ ಹೋಗಿ ಯಾರು ಇಲ್ಲದೆ ಬಟ್ಟೆ ಬರೆ ಇರ್ತವೆ ಹುಷಾರು, ಅದನ್ನು ಬೆಂಕಿ ಕಡ್ಡಿಯಿಂದ ಸುಟ್ಟುಬಿಡಿ ಫ್ರೆಂಡ್ಸ್. ಕಪ್ಪು ಇದರಿಂದ ಹೆಸರು ಬರ್ಕೊಂಡು ಇದರಿಂದ ಹೆಸರು ಬರೆದ ಮೇಲೆ ಅದನ್ನು ಸುಟ್ಟುಬಿಡಿ ಫ್ರೆಂಡ್ಸ್. ಸುಟ್ಟುಬಿಡ್ದು ಯಾರೂ ಇಲ್ಲದೇ ಇರೋ ಜಾಗದಲ್ಲಿ ಅದನ್ನು ಎಸೆದು ಬಿಡಿ. ನಾನು ಇದನ್ನು ಪ್ರಯೋಗ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಮಗೆ ನಮ್ಮ ಹಿಂದೆ ಮುಂದೆ ಎಲ್ಲ ಇರ್ತಾರಲ್ಲ ಫ್ರೆಂಡ್ಸ್, ಅವರೇ ನಮಗೆ ಜಾಸ್ತಿ ಕಾಟ ಕೊಡೋದು. ಜೊತೆಗೆ ಫ್ರೆಂಡ್ಸ್ ಥರ ಇರ್ತಾರೆ. ಆಮೇಲೆ ಹಿತಶತ್ರು ಆ ಥರ ಅಂತಾರಲ್ಲ, ಈ ಥರ ನಮಗೆ ಕೆಲಸ ಮಾಡಿಬಿಡ್ತಾರೆ. ಈ ನೀರುಳ್ಳಿ ತುಂಬಾ ಕೆಲಸಕ್ಕೆ ಬರುತ್ತೆ ಫ್ರೆಂಡ್ಸ್. ಕೂದಲು ಉದುರುತ್ತಲ್ಲ ಅದಕ್ಕೂ ಉಪಯೋಗ ಆಗುತ್ತೆ. ಮತ್ತು ಪ್ರತಿಯೊಂದು ನಾವು ಅಡುಗೆ ಪದಾರ್ಥದಲ್ಲೂ ಸಹ ನಮಗೆ ಯೂಸ್ ಆಗುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಇದನ್ನು ಮಾಡ್ತಾ ಇರ್ತೀನಿ. ತಿಂಗಳಲ್ಲಿ 2 ಟೈಮ್ ಮಾಡ್ತೀನಿ. ಶತ್ರುವಿನ ಕಾಟಗೋಸ್ಕರ ಅದನ್ನು ಮಾಡಿದ್ದೆ ಫ್ರೆಂಡ್ಸ್. ನನಗೆ ತುಂಬ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾನು ನಿಮಗೂ ಹೇಳ್ತಾ ಇದ್ದೀನಿ, ಮಾಡಿ ಫ್ರೆಂಡ್ಸ್ ಒನ್ಸ್ ಟೈಮ್.